ಸರ್ ದೇಶದ 224 ಜಿಲ್ಲೆಗಳಲ್ಲಿ ಮಾಕ್ಸಿಲ್ ಯಾವ ರೀತಿ ಆಗಿದೆ? ಒಂದು ನೋಡಿ, ಕೇಂದ್ರ ಸರ್ಕಾರ ಏನೋ ಒಂದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಏನೋ ಇತ್ತೀಚೆಗೆ 26 ಜನರ ಒಂದು ಹತ್ಯೆ ಆಯಿತು. ಆ ಹಿನ್ನೆಲೆಯಲ್ಲಿ ಏನೊಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಎಲ್ಲ ಏನೇನು ಕಾನ್ಸಿಕ್ವೆನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ. ಒಂದು ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೂರ್ವ ತಯಾರಿನೂ ಮಾಡಬೇಕಾಗ್ತದೆ. ಕಂಟಿನ್ಯೂಸ್ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ರಿ, ಮೋದಿಯವರ ನೇತೃತ್ವದಲ್ಲಿ ಮಿಲಿಟ್ರಿ ಮತ್ತು ಉಳಿದ ಎಲ್ಲ ನೌಕಾನೆಲೆ, ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖರದ್ದು ಒಂದು ಸಭೆ ಆಯಿತು ಮತ್ತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತಾ ಇದ್ದಾವೆ. ರಾಜನಾಥ್ ಸಿಂಗ್ ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಎಲ್ಲ ರೀತಿಯಾದ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೇನು ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ. ಮತ್ತು ಯುದ್ಧ ಡಿಕ್ಲೇರ್ ಆದಮೇಲೆ ಏನು ಉಳಿದಿದ್ದು ನಾಗರಿಕರ ರಕ್ಷಣೆ, ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಕ್ಷಣವೇ ಸಿಗ್ನಲ್ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಿರಬೇಕು. ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಭಾಳಷ್ಟು ಥಿಂಕಿಂಗ್ ನಡೆದಿದೆ. ಮೋದಿಜಿಯವರು ಏನಾದರೂ ಇದ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು, ಅದಕ್ಕೊಂದು ಎಲ್ಲ ತಯಾರಿ ನಡೆದಿದೆ. ಸರಿಯಾದ ಸಮಯದಲ್ಲಿ ಸರಿಯಾದಂಥ ಉತ್ತರವನ್ನು ಮೋದಿಜಿಯವರು ಕೊಡ್ತಾರೆ. ಅಲ್ಲ, ಡೆಫಿನೆಟ್ಲಿ ರೀ, ಅವ್ರು ಯಾವ್ಯಾವ 224 ಡಿಸ್ಟಿಕ್ ಘೋಷಣೆ ಮಾಡಿರಲ್ಲ, ಯಾವ್ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲೆಲ್ಲ ಸೂಚನೆ ಹೋಗಿರ್ತದೆ. ಅದ್ರ ಪ್ರಕಾರ ಯಾವ ರೀತಿ ನಾಗರಿಕರನ್ನು ತಯಾರು ಮಾಡಬೇಕು ಅನ್ನುವಂಥದ್ದು ಥಿಂಕಿಂಗ್ ನಡೀತದೆ. ಮತ್ತು ಇದು ಒಂದು ತಯಾರಿ, ಏನೊಂದು ಯುದ್ಧ ಮಾಡಬೇಕು ಅದಕ್ಕೆ ತಯಾರಿ ಎಲ್ಲನೂ ಮಾಡಿದ್ದಾರೆ. ಯುದ್ಧ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು, ಅದು ಕೇಂದ್ರ ಸರ್ಕಾರ ಮೋದಿಜಿಯವರಿಗೆ ಬಿಟ್ಟಂಥ ವಿಚಾರ. ಅಲ್ಲ, ಆ ರೀತಿ ವಾತಾವರಣ ಇದೆ. ಮತ್ತು ಅದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ಹೇಳೋದು, ಬರೀ ಯುದ್ಧ ಮಾಡಿನ ಅಂತಲ್ಲ. ಈಗ ಅಲ್ಲೇನು ಸಿಂಧೂ ನದಿದು ಏನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡಿದರು. ನೀರಿನ ಹರಿವು ಏನಿತ್ತು, ಈಗಾಗಲೇ ಒಂದು ನದಿದು ಡೈವರ್ಟ್ ಮಾಡಿದ್ದಾರೆ. ಅಲ್ಲಿ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೋಗಿ ಒಂದು ಭೂಮಿ ಪೂಜೆನೂ ಮಾಡೋರಿದ್ದಾರೆ ತಕ್ಷಣವೇ. ಅದಕ್ಕಾಗಿ ಒಂದು ಕಡೆ ಯುದ್ಧ, ಪರೋಕ್ಷ ಯುದ್ಧ, ಸಿವಿಲ್ ವಾರ್ ಅಂತ ಅದಕ್ಕೆ, ಪರೋಕ್ಷ ಯುದ್ಧವನ್ನು ಸಹಿತಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮೋದಿಜಿಯವರು. ಮತ್ತು ಈ ನಿರ್ಬಂಧ ಹೇರುವಂಥದ್ದು, ಮತ್ತೊಂದು ಆಮದು ರಫ್ತು, ಇದರಲ್ಲಿ ಎಲ್ಲ ನಿರ್ಬಂಧ ಹೇರಿ ಎಲ್ಲಿವರೆಗೆ ಅಂದರೆ ವಾಯು ನೆಲೆ ಏನಿದೆ ಪಾಕಿಸ್ತಾನ ಮೇಲೆ ಹಾದು ಬರುವಂಥ ಏನು ವಿಮಾನಗಳಿದ್ದಾವೆ, ಇವನ್ ಅದನ್ನು ಸಹಿತ ಅಲ್ಲಿನೂ ನಿಷೇಧ ಹಾಕಿದ್ದಾರೆ ಭಾರತ ದೇಶದವರು. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಭಾಳಷ್ಟು ಇಫೆಕ್ಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದು ಬಹುಶಃ ಒಳ್ಳೆಯ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತ ನನಗೆ. ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಮಗೆ ಮಾಹಿತಿ ಇಲ್ಲ, ನೋಡ್ತೀನಿ ಜಿಲ್ಲಾಧಿಕಾರಿ ಕೇಳ್ತೇನೆ. ಅದ ರೀ, ಈಗೇನಾಗಿದೆ, ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಾಗೂ ಸಹಿತ ರಾಜ್ಯ ಸರ್ಕಾರ ಅದನ್ನು ನಿಯಮ ಪಾಲನೆ ಮಾಡಬೇಕಾಗಿತ್ತು, ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಸರಿಯಾದಂಥ ಪ್ರಾಮಾಣಿಕವಾದಂಥ ಒಂದು ಸರ್ವೆ ಆಗಲಿ ಅಥವಾ ಐಡೆಂಟಿಫಿಕೇಷನ್ ಆಗಲಿ ಮಾಡದೇ ಇರೋದ್ರಿಂದ ಇನ್ನೂ ಎಷ್ಟೋ ಜನ ವೀಸಾ ಇಲ್ಲದಂಥವ್ರು, ವೀಸಾ ಅವಧಿ ಮುಗಿದಂಥವ್ರು ಸದ್ಯಕ್ಕೆ ಇವತ್ತು ಕರ್ನಾಟಕದಲ್ಲಿದ್ದಾರೆ, ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಡೆಯೂ ಸಹಿತ ಪ್ರತಿಯೊಂದು ಜಿಲ್ಲೆ ನಗರದಲ್ಲಿ ಸಹಿತ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಇಲ್ಲಿದ್ದಂಥ ಪಾಕಿಸ್ತಾನಿಗೆ ಯಾರಿದ್ದಾರೆ ಅವರನ್ನೆಲ್ಲ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು, ಅವರ ಐಡೆಂಟಿಫಿಕೇಷನ್ ಆಗಬೇಕಂತ ಈಗಾಗಲೇ ಅದಕ್ಕೆ ಅಜಿಟೇಷನು ಪ್ರಾರಂಭ ಆಗಿದೆ.